ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ನೀವು ಮನುಷ್ಯನ ದೇಹದಲ್ಲಿ ಟ್ರೇಸ್ ಎಲಿಮೆಂಟ್ಸ್ ಅಂತ ಕೇಳಿರ್ತೀರಿ. ಕಾಪರು, ಐರನ್ನು, ಜಿಂಕು ಇದೆಲ್ಲ. ಆದರೆ ನಾನಿವತ್ತು ಅಲ್ಯೂಮಿನಿಯಂ ಬಗ್ಗೆ ಯಾಕೆ ಇದ್ರ ಬಗ್ಗೆ ಮಾತಾಡ್ತೀನಿ ಅಂದರೆ, ಇದು ಎಸೆನ್ಷಿಯಲ್ ಎಲಿಮೆಂಟ್ ಅಲ್ಲ, ಇದು ದೇಹಕ್ಕೆ ರಿಕ್ವೈರ್ಮೆಂಟ್ ಇಲ್ಲ. ಆದರೂ ನಮ್ಮ ದೇಹದ ಕೆಲವು ಟಿಶ್ಯೂಗಳಲ್ಲಿ ಇರ್ತದೆ. ಬೋನು, ಮಸಲ್ಲು, ನರುಸು ಇದರಲ್ಲ. ಇದರ ವಿಚಾರ ಯಾಕಂದ್ರೆ ನಾವು ಚಿಕ್ಕ ಹುಡುಗರಾಗೆ ಮಡಿಕೆ ಬಿಟ್ಟರೆ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅನ್ನ ಮಾಡೋರು, ಸಾಕಷ್ಟು ಅಡುಗೆ ಪದಾರ್ಥಗಳನ್ನು ಮಾಡೋರು. ಸೊ ಈ ಅಲ್ಯೂಮಿನಿಯಂ ಏನಾದರೂ ದೇಹದಲ್ಲಿ ಹೆಚ್ಚಾದರೆ ಏನೆಲ್ಲ ತೊಂದರೆ ಆಗ್ಬೋದು. ಪರ್ಟಿಕ್ಯುಲರ್ಲಿ ಕೆಲವು ಆಹಾರದಲ್ಲಿ ಈ ಅಲ್ಯೂಮಿನಿಯಂ ಇರುತ್ತೆ. ಪೊಟೆಟೊ, ಟೀ, ಸ್ಪಿನಾಚ್ ಇಂಥದ್ರೆಲ್ಲ ಇರುತ್ತೆ. ಸೊ ಇದ್ರ ಬಗ್ಗೆ ಯಾಕೆ ಗಮನ ಹರಿಸಬೇಕು ಅಂದರೆ, ಈ ಅಲ್ಯೂಮಿನಿಯಂ ಡೈಲಿ ರಿಕ್ವೈರ್ಮೆಂಟ್ 7 to 13 ರಿಕ್ವೈರ್ಮೆಂಟ್ ಅಂದರೆ ಅಷ್ಟಿದ್ರೆ ನಾರ್ಮಲ್ 7 to 13 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಇರ್ತದೆ. ಇದೇನಾದರೂ ಜಾಸ್ತಿ ಆದರೆ ಬೋನ್, ಪರ್ಟಿಕ್ಯುಲರ್ಲಿ ಆಸ್ಟಿಯೋಪೊರೋಸಿಸ್ ಅಂತೀವಿ, ಮೂಳೆ ದುರ್ಬಲ ಆಗ್ತಾ ಹೋಗುತ್ತೆ. ಮೂಳೆ ಆಸ್ಟಿಯೋಮಲೇಷಿಯಾ ಅಂತ ಅಂತೀವಿ, ವೀಕ್ ಆಗುತ್ತೆ. ಮಾಂಸಖಂಡಗಳು ವೀಕ್ ಆಗ್ತವೆ. ಮೆಮೊರಿ ಪವರ್ ಲಾಸ್ ಆಗುತ್ತೆ, ಡೆಲ್ಯೂಷನ್ ಬರುತ್ತೆ. ಈ ರೀತಿಯ ತೊಂದರೆಗಳಾಗೋದ್ರಿಂದ ಇದ್ರ ಬಗ್ಗೆ ನಿಮ್ಗೊಂಚೂರು ಅರಿವಿರಲಿ ಅಂದ್ಬಿಟ್ಟು ಈ ಅಲ್ಯೂಮಿನಿಯಂ ಬಗ್ಗೆ 4 ವಿಚಾರಗಳನ್ನ ನಿಮ್ಗೆ ಹೇಳ್ತಿದ್ದೀನಿ. ನಮಸ್ಕಾರ.